ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಯಾರೆಲ್ಲ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ನಿಮ್ಗೆ ಗೊತ್ತಿರುವ ಹಾಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ. ಇವಾಗ ಏನಪ್ಪ ಅಂತಂದರೆ ಒಂದು ಪ್ರಾವಿಷನಲ್ ರಿಸಲ್ಟ್ ಒಂದು ಅನೌನ್ಸ್ ಆಗಿದೆ. ಆಲ್ಮೋಸ್ಟ್ ಓಕೆ 90% ಅದೇ ಬರೋ ಚಾನ್ಸಸ್ ಇರ್ತದೆ ಫೈನಲ್ ಕೂಡ. ಬಟ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಏನಕ್ಕೆ ಅಂತಂದರೆ ಈಗ ನೀಟ್ ಸ್ಟೂಡೆಂಟ್ಸು ಒಂದು 15% ಸ್ಟೂಡೆಂಟ್ಸ್ MCC ಪಾರ್ಟಿಸಿಪೇಟ್ ಮಾಡ್ತಾರೆ. 15% ಹುಡುಗರಲ್ಲಿ ಹೋದಾಗ ಅಂದರೆ ಫಸ್ಟ್ ರೌಂಡಿಗೆ ಒಂದು 10% ಹೋಗಿರ್ತಾರೆ. ಬಟ್ ರಿಮೈನಿಂಗ್ ಒಂದು 5% ಸ್ಟೂಡೆಂಟ್ ಆದರೂ ಕೂಡ ಈ ಸೆಕೆಂಡ್ ರೌಂಡಿಗೆ ಬಂದಿರ್ತಾರೆ. ಆ ಒಂದು 5%ಅಲ್ಲಿ ನೀಟ್ ಸ್ಟೂಡೆಂಟ್ಸು ಕೂಡ ಇರ್ತಾರೆ. ಸೊ ಹಂಗಾಗ್ಬಿಟ್ಟು ನೀಟ್ ಸ್ಟೂಡೆಂಟ್ಸ್ ಆ ಕಡೆ ಹೋದಾಗ KCET ಸ್ಟೂಡೆಂಟ್ಸು ಕೂಡ ಈಗ ಸೀಟು ಯಾರೆಲ್ಲ ಸಿಕ್ಕಿಲ್ಲೋ ಅವರು ಕೂಡ ಸಿಗ್ತದೆ. ಆ್ಯಂಡ್ ಈಗಾಗಲೇ ಸಿಕ್ಕಿರೋ ಸೀಟ್ ಪ್ರೊವಿಷನಲ್ಲಿ ಬೆಟರ್ ಇರೋ ಅಂದರೆ ಪ್ರಿಯಾರಿಟಿ ಮೇಲ್ಗಡೆ ಇರೋದು ಸಿಗುತ್ತೆ. ಓಕೆ, ಯಾರೆಲ್ಲ ಸೀಟ್ ಸಿಗ್ತೀವಿ ಅವ್ರಿಗಂತೂ ಕನ್ಫರ್ಮೇಷನ್ ಒಂದು ಸೀಟ್ ಆದರೂ ಸಿಗ್ತದೆ. ಯಾರು ಕೂಡ ಭಯಪಡಬೇಡಿ. ಅಂದರೆ ಈ ಸಿಕ್ಕಿರೋದು ಒಬ್ಬೊಬ್ಬರು ಸಿಗಲ್ಲ ಅಂತ ಅನ್ಕೊತಿರ್ತೀರ, ಎಲ್ಲನೂ ಸಿಗುತ್ತೆ. ಓಕೆ, ಯಾಕಂದರೆ ಪ್ರಿಯಾರಿಟಿ ಮೇಲ್ಗಡೆ ಹೋಗಿ ಹೊರತು ಕೆಳಗಡೆ ಬರಲ್ಲ. ಯಾಕಂದರೆ ಈಗ ಎಕ್ಸಿಟ್ ಆಗ್ತಾರೆ. ಓಕೆ, KEಯಿಂದ ಎಕ್ಸಿಟ್ ಆಗಿಬಿಟ್ಟು MCCಗೆ ಹೋಗ್ತಾರೆ ಅಂತಂದರೆ ಮೇಲ್ಗಡೆ ಇರೋ ಪ್ರಿಯಾರಿಟಿನ ಕಲೆ ಸಿಗ್ತವೆ. ಸರಿ, ಇವತ್ತು ರಿಸಲ್ಟ್ ಬರುತ್ತನಕ್ಕೆ ಏನಪ್ಪ ಪ್ರೂಫ್ ಅಂದರೆ ಇವತ್ತು ಬೆಳಗ್ಗೆ ಒಂದು ಕಾಲ್ ರೆಕಾರ್ಡ್ ಮಾಡಿದ್ದೆ, ಅಂದರೆ ಫೋನ್ ಮಾಡಿದ್ದೆ. ಅದು ಕಾಲ್ ರೆಕಾರ್ಡ್ ಹಾಕ್ತೀನಿ, ಕೇಳಿಸ್ಕೊರಿ. ಇವತ್ತು ಕನ್ಫರ್ಮೇಷನ್ ಬರ್ತದೆ, ಅದ್ರ ಬಗ್ಗೆ ತಲೆ ಕೆಡ್ಸೋಕೋಬೇಡ್ರಿ. ರೆಡಿ ಇರಿ. ಓಕೆ, ಯಾವಾಗ ಬರ್ತದೆ ಟೈಮಿಂಗ್ ಅಂತ ನಾವು ಹೇಳಿದಾರೆ, ಒನ್ ಟೈಮ್ ಕೇಳ್ತಾರೆ. ಆಡಿಯೋ ಹಾಕ್ತೀನಿ ನೋಡಿ. ಬೇರೆ ಕಡೆಗಳಲ್ಲಿ ಕಾರ್ಯನಿರತರಾಗಿದ್ದಾರೆ, ದಯವಿಟ್ಟು ಸಂಪರ್ಕದಲ್ಲಿಯೇ ಇರಿ. ಶೀಘ್ರದಲ್ಲಿ ನಿಮ್ಮ ಕರೆಗೆ ಪ್ರತಿಕ್ರಿಯಿಸಲಾಗುವುದು. ಹಲೋ ಹಲೋ, ಒಂದು ನಿಮಿಷ ಲೈನಲ್ಲಿ ರೀ. ಹಾಂ, ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ಇದು ನಾವು KCET ಸ್ಟೂಡೆಂಟ್ಸ್ ಮೇಡಮ್. ಹ್ಞೂ ಇದು ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದ್ದಾರಲ್ಲ ಮೊನ್ನೆ, ಹ್ಞೂ ಇದು ಸೆಕೆಂಡ್ ರೌಂಡ್ದು ಇವತ್ತು ಫೈನಲ್ ರಿಸಲ್ಟ್ ಏನಾದರೂ ಬರುತ್ತಂತ. ಇವತ್ತು ಕೊಡ್ಬೋದು, ವೆಯ್ಟ್ ಮಾಡಿ. ಈವ್ನಿಂಗ್ ಮೇಲೆ ಚೆಕ್ ಮಾಡಿ ಒಂದ್ಸರಿ. ಕೊಡ್ಬೋದಾ? ಅಂದರೆ ಕನ್ಫರ್ಮೇಷನ್ ಇಲ್ಲ ಮೇಡಮ್. ಕೊಡ್ತೀವಿ, ವೆಯ್ಟ್ ಮಾಡಿ ಸರ್. ಅಲ್ಲ ರೀ, ಅದೇ ಕನ್ಫರ್ಮೇಷನ್ ಆಗಿದ್ರೆ ಸ್ವಲ್ಪ ದುಡ್ಡು ಅರೇಂಜ್ ಮಾಡ್ಕೋಬೇಕು ನಾವು, ಅದಕ್ಕೆ. ಕೊಡ್ತೀವಿ ಈವ್ನಿಂಗ್ ಮೇಲೆ. ಹಾಂ, ಹೌದು. ಇದು ಪೋಸ್ಟ್ ಪ್ರೊಸೀಜರ್ದು ಅದೆಲ್ಲ ಡೀಟೇಲ್ಸ್ ಮೇಡಮ್. ಯಾವುದ್ರದ್ದು? ಅಂದರೆ ಇದು ಮುಂದೆ ಚಾಯ್ಸ್ ಎಂಟ್ರಿ ಆಯಿತು, ಅಡ್ಮಿಷನ್ ಆರ್ಡರ್ ಡೌ ಅದೆಲ್ಲ ಶೆಡ್ಯೂಲ್ ಕೊಡ್ತೀವಿ. ಶೆಡ್ಯೂಲು ಇವತ್ತೇ ಬಿಡೋದಾ? ರಿಸಲ್ಟ್ ಅನೌನ್ಸ್ ಆದಮೇಲೆ ಕೊಡ್ತೀವಿ. ಹೌದಾ? ಅಂದರೆ ಇವತ್ತು ಬರೋ ಚಾನ್ಸಸ್ಸು ಇದೆ. ಇದೆಯಾ? ಹಾಂ, ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂಡಿರ್ತೀನಿ. ಅಂತಂದರೆ ಇವತ್ತು ಸಾಯಂಕಾಲ ಮೇಲ್ಗಡೆ ಬಿಡ್ತಾರೆ. ಆ್ಯಂಡ್ ಪೋಸ್ಟ್ ಪ್ರೊಸೀಜರ್ ಅಂತಂದರೆ ಯಾವಾಗ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕು, ಚಾಯ್ಸ್ ಎಂಟ್ರಿ ಆದ ತಕ್ಷಣ ಚಾಲನ್ ಡೌ ಮಾಡ್ಕೊಂಡು ಯಾವಾಗ ದುಡ್ಡು ಪೇ ಮಾಡಬೇಕು, ಅಡ್ಮಿಷನ್ ಆರ್ಡರ್ ಡೌ ಮಾಡ್ಕೊಂಡು ಯಾವಾಗ ಅಡ್ಮಿಷನ್ ಮಾಡಿಸ್ಬೇಕು, ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಅದು ಏನಪ್ಪ ಅಂದರೆ ಇದು ಈವ್ನಿಂಗ್ ಮೇಲೆ ಆಗುತ್ತೆ. ಮೇ ಬಿ 6 ಗಂಟೆ ನಂತರ ಆಗ್ಬೋದು, 8 ಗಂಟೆ ಆದರೂ ಕೂಡ ಒಂದು 8 ಗಂಟೆ ಅನ್ನೋಷ್ಟಿಗೆ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ ಅನ್ಸುತ್ತೆ. ಇವತ್ತು ಆಲ್ಮೋಸ್ಟ್ 90%, 99% ಇವತ್ತೇ ಬರ್ತದೆ. ಓಕೆ, ಯಾಕಂದರೆ ನಿನ್ನೆ ಎಲ್ಲನೂ ಕೂಡ ಮುಗಿದಿದೆ ಅಂತಂದರೆ ಇವತ್ತು ಅಡ್ಮಿಷನ್ಗೋಸ್ಕರ ಎಲ್ಲರೂ ಕೂಡ ಬೇಗ ಅಡ್ಮಿಷನ್ ಆಗಬೇಕು ಅವ್ರಿಗೂ ಕೂಡ. ಯಾಕಂದರೆ ನೆಕ್ಸ್ಟ್ ಥರ್ಡ್ ರೌಂಡ್ ಕೂಡ MCC ಮತ್ತು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಸೊ ದಟ್ಸ್ ವೈ ಇವತ್ತು ಆಲ್ಮೋಸ್ಟ್ ರಿಸಲ್ಟ್ ಬರುತ್ತೆ ಅಂತ ಅನ್ಕೊಂಬಿಡಿ. ಓಕೆ, ಸರಿ, ಬಿ ರೆಡಿ. ಬಿಟ್ಟ ತಕ್ಷಣ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.